ನಮಸ್ಕಾರ. 42 ಚಾನಲ್ಗೆ ನಮಸ್ಕಾರ. ನನಗೆ ಒಂದು ಮಹಿಳೆಯಿಂದ ತುಂಬ ಅನ್ಯಾಯ ಆಗಿದೆ. ನನ್ನ ಹತ್ರ ಒಂದು 10 ಲಕ್ಷ ರೂಪಾಯಿವರೆಗೂ ದುಡ್ಡು ಇಸ್ಕೊಂಡು ನನಗೆ ಮೋಸ ಮಾಡಿದ್ದಾರೆ. ಅವ್ರಿಗೆ ನಾನು ಎಲ್ಲ ಚಾನಲಲ್ಲೂ ಬಂದು ಕೂತ್ಕೊಂಡು ಮಾತಾಡಬೇಕು ಅಂತ ಇದ್ದೀನಿ. ಚಾನಲ್ನವ್ರುಗಳೆಲ್ಲ ಅವಕಾಶ ಮಾಡಿಕೊಟ್ರೆ ಖಂಡಿತ ಬಂದು ಕೂತ್ಕೊಂಡು ಏನೇನು ಮಾಡಿದ್ದಾರೆ ಅಂತ ಪ್ರತಿಯೊಂದು ಹೇಳ್ತೀನಿ. ಆಮೇಲೆ ನೀವು ಏನು ಬೇಕಾದ್ರೂ ವಿಷಯ ಇದು ಕಾನೂನಿಗೆ ಹೋದರೆ ಮಾತಿದ್ರೆ ಹೆಂಗಸಿಗೆ ಒಳ್ಳೇದು ಮಾಡಬೇಕು, ಹೆಂಗಸಿಗೆ ಒಳ್ಳೇದು ಮಾಡಬೇಕು ಅಂತಾರೆ. ಅವ್ರು ಏನು ಮಾಡಿದ್ರೂ ನಾವು ಸಹಿಸ್ಕೊಂಡೇ ಇರಬೇಕು. ಅವ್ರು ಕೊಲೆ ಮಾಡಿದ್ರು ಸಹಿಸ್ಕೊಂಡಿರ್ಬೇಕಾ? ಈಗ ನಾವು ಸಾಯೋಂಥ ಪರಿಸ್ಥಿತಿ ಬಂದಿದೆ. ನಮ್ಮ ಮನೆಯಲ್ಲಿ ನನ್ನ ತಾಯಿ ವಯಸ್ಸಾಗೋಗಿದೆ, 87 ವರ್ಷ ಆಗೋಗಿದೆ. ನಾನೊಬ್ಬನೇ ಇರೋದು. ನನ್ನ ತಂಗಿ ಸತ್ತೋದ್ಲು. ನನ್ನ ಅಕ್ಕನೂ ಅವಳಿಗೂ 5-6 ಆಪ್ರೇಷನ್ ಆಗಿದೆ. ಅವಳಿಗೂ ಗಂಡ ಇಲ್ಲ. ಅವಳು ಭಿಕಾರಿಯಾಗಿದ್ದಾಳೆ. ಅವಳ ಹತ್ರ ನಮ್ಮ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಒಂದು 10 ಲಕ್ಷ ರೂಪಾಯಿವರೆಗೂ ದುಡ್ಡು ಇಸ್ಕೊಂಡು ಲೋನ್ ಮಾಡಿಸ್ಕೊಂಡು ನಮ್ಮದು ಲೋನೆಲ್ಲ ನಮ್ಮ ತಲೆ ಮೇಲೆ ಹಾಕಿ ನಮ್ಮ ಕಡೆಯಿಂದ ಲೋನ್ ಮಾಡಿಸಿ ಆ ದುಡ್ಡೆಲ್ಲ ಎತ್ಕೊಂಡು ಒಂದು ಮಹಿಳೆ ನಮಗೆ ಅನ್ಯಾಯ ಮಾಡಿದ್ದಾಳೆ. ದಯವಿಟ್ಟು ಕಾನೂನಲ್ಲಿ ಏನಾದರೂ ಒಂದು ಅವಕಾಶ ಇದ್ದರೆ ನಮಗೂ ಒಂದು ಕಾನೂನು ಅಂತ ಕೊಡಿಸಿ. ಇಲ್ಲಾಂದರೆ ಈ ಥರ ಹೆಂಗಸರುಗಳಿಗೆ ಏನು ಮಾಡಬೇಕು ಒಂದು ಮಾಡಿ, ಇಲ್ಲ ನಮ್ಮನ್ನು ಜೀವಂತವಾಗಿ ಸುಟ್ಟಬಿಡಿ. ಎಲ್ಲ ನೀವೇ ನಾವು ಕಾನೂನು ಏನಾದ್ರು ಮಾಡೋಣ ಅಂತ ಮುಗಿಸ್ಬಿಡ್ಲಿ. ದಯವಿಟ್ಟು ಏನಾದರೂ ಒಂದು ಮಾಡಿ. ಇಲ್ಲಿ ನಾವು ಅದಕ್ಕೆ